ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 31 ಮತ್ತೆ 32ನೇ ಕಂತಿನ ಜೊತೆಯಲ್ಲಿ ಬಾಕಿ 4-5 ಕಂತುಗಳ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ಯಾಕೆ ಪ್ರಮುಖವಾಗಿ ಹಣ ಬರ್ತಾ ಇಲ್ಲ, ಹಣ ಬರಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲೇದಾಗಿರುವಂತಹ ಡೌಟ್ ಏನಪ್ಪಾ ಅಂದ್ರೆ, ಸರ್ ನಮ್ದು DBT ಕರ್ನಾಟಕ ಆ್ಯಪ್ ಅಲ್ಲಿ 31ನೇ ಕಂತು ಶೋ ಆಗ್ತಾ ಇಲ್ಲ, ನಮಗ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಿನ್ನೆ ನಾನು ಲೈವ್ ಅಲ್ಲೂ ಸಹ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ, ನಿಮ್ದು DBT ಕರ್ನಾಟಕ ಆ್ಯಪ್ ಅಲ್ಲಿ 31ನೇ ಕಂತು ತೋರಿಸಿಲ್ಲ ಅಂದ್ರೂ ಸಹ ಯಾವುದೇ ರೀತಿ ತೊಂದರೆ ಇಲ್ಲ. ಈಗ ಆಲ್ಮೋಸ್ಟ್ ಇನ್ನೂ ಕೂಡ 40% ಜನರಿಗೆ ಬರೋದು ಬಾಕಿ ಇರೋದ್ರಿಂದ ನೀವು ಕೂಡ ಆ 40% ಜನರಲ್ಲಿ ಇರ್ತೀರಾ. ಹಾಗಾಗಿ ನಿಮಗೆ DBT ಕರ್ನಾಟಕ ಆ್ಯಪ್ ಅಲ್ಲಿ ಶೋ ಆಗಲಿ ಆಗದೇ ಇರಲಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಹಣ ಜಮಾ ಆಗುತ್ತೆ. ಓಕೆನಾ. ಇನ್ನ 32ನೇ ಕಂತು ನಮಗೆ DBT ಅಲ್ಲಿ ತೋರಿಸ್ತಾ ಇಲ್ಲ, ನಮ್ದೇನಾದ್ರೂ ಹೆಸರು ಡಿಲೀಟ್ ಆಗ್ಬಿಡ್ತಾ, ನಮಗೆ ಹಣ ಬರೋದಿಲ್ವಾ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ರೆ, ಇದಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ, ನಿಮ್ದು DBT ಕರ್ನಾಟಕ ಆ್ಯಪ್ ಅಲ್ಲಿ ತೋರಿಸ್ಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. 32ನೇ ಕಂತಿನ ಹಣ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ತೋರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಬೋದು, ತೋರಿಸದೇ ಇರ್ಬೋದು. ಹಣ ಬಿಡುಗಡೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆನಾ. ಇನ್ನ ಬಾಕಿ ಕಂತು ಬಿಡುಗಡೆ ಬಗ್ಗೆ ಹೇಳ್ಬೇಕು ಅಂದ್ರೆ, 28ನೇ ಕಂತು, 29ನೇ ಕಂತು, 32ನೇ ಕಂತುವರೆಗೂ, ಸಾರಿ 30ನೇ ಕಂತುವರೆಗೂ ನಮ್ಗೆ ಇನ್ನೂ ಹಣನೇ ಬಿಡುಗಡೆ ಆಗಿಲ್ಲ. 4 ಕಂತು ಬರಬೇಕು, 5 ಕಂತು ಬರಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ, ಯಾಕೆ ಹಣ ಬರ್ತಾ ಇಲ್ಲ ಅಂತ ನೋಡೋದಕ್ಕೆ ಹೋದ್ರೆ, ಪ್ರಮುಖವಾಗಿ ಮನೆಯೊಡತಿಯನ್ನ ಬದಲಾವಣೆ ಮಾಡಿದ್ದಾರೆ. ವಯಸ್ಸಾದವ್ರು ಯಾರು ಮನೆಯಲ್ಲಿ ಅವರು ಗೃಹಲಕ್ಷ್ಮಿ ಹಣ ಪಡ್ಕೊಂತಾ ಇರ್ತಾರೆ. ಅವ್ರು ತೀರ್ ಹೋದ ನಂತರ ಬೇರೆ ಒಬ್ಬರ ಮನೆಯೊಡತಿ ಆ ಬೇರೆಯೊಬ್ಬರನ್ನ ಆ ಪ್ಲೇಸಿಗೆ ಬೇರೆಯವ್ರನ್ನ ಮಾಡಿರ್ತಾರೆ. ಬಟ್ ಆದ್ರೆ ಅಷ್ಟಕ್ಕೆ ಸುಮ್ಮನೆ ಇದ್ರೆ ಆಗಲ್ಲ. ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿರ್ತೀರಾ, ಕೆಲವೊಬ್ಬೊಬ್ರು ಸಲ್ಲಿಸದೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಬಿಟ್ಟಿರ್ತೀರಾ. ಹೊಸದಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ಫಸ್ಟ್ ನಿಮಗೆ ಪೆಂಡಿಂಗ್ ಅಂತ ಇರುತ್ತೆ. ಅದಾದ ನಂತರ ನಿಮಗೆ ಅಪ್ರೂವ್ಡ್ ಅಂತ ಬರುತ್ತೆ. ಅದಾದ ನಂತರ ನಿಮಗೆ ಪುಶ್ ಟು DBT ಬರುತ್ತೆ. ಯಾವಾಗ ನಿಮಗೆ ಪುಶ್ ಟು DBT ಬರುತ್ತೋ ಅವಾಗ ನಿಮಗೆ ಹಣ ಬಿಡುಗಡೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನ ಬೇರೆ ಯಾವ್ಯಾವ ಸಮಸ್ಯೆಯಿಂದ ನಿಮಗೆ ಹಣ ಬರ್ತಾ ಇಲ್ಲ ಅಂದ್ರೆ, ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ BPL ಇಂದ APL ಕನ್ವರ್ಟ್ ಆಗಿದ್ರು ಸಹ ನಿಮಗೆ ಸದ್ಯಕ್ಕೆ ಹಣ ಬರೋದಿಲ್ಲ. ಓಕೆನಾ. ಡಿಲೇ ಆಗ್ತಾನೆ ಹೋಗುತ್ತೆ. ಮತ್ತೆ ನೀವು ಅಪ್ಲಿಕೇಶನ್ ಮಾಡಿದಾಗ ಮಾತ್ರ ನಿಮಗೆ ಹಣ ಬರುವಂತದ್ದು. ಹಾಗಾಗಿ ಈ ಒಂದ್ 2-3 ವಿಚಾರಗಳು ಪ್ರಮುಖವಾಗಿ ನಿಮ್ಗೆ ಹಣ ಬರದೇ ಇರೋದಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಅದರ ಜೊತೆಯಲ್ಲಿ GST ಇನ್ಕಮ್ ಟ್ಯಾಕ್ಸ್ ಏನಾದ್ರು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಬಂದಿದ್ಯಾ ಒಂದ್ಸರಿ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ GST ಇನ್ಕಮ್ ಟ್ಯಾಕ್ಸ್ ಇದ್ರೂ ಸಹ ನಿಮ್ಗೆ ಹಣ ಬರೋದಿಲ್ಲ. ಓಕೆನಾ. ಹಾಗಾಗಿ ನಿಮ್ಗೆ ಬಾಕಿ ಕಂತು ಬಗ್ಗೆ ಯಾಕೆ ಬಂದಿಲ್ಲ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. 31, 32ನೇ ಕಂತಿನ ಬಗ್ಗೆ ನಿಮ್ಗೆ DBT ಅಲ್ಲಿ ತೋರಿಸ್ತಾ ಇಲ್ಲ ಅಂದ್ರೂ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.